ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾಯಿಸುತ್ತೇವೆ ಅಂತ ಹೇಳಿಕೆ ನೀಡಿದರು. ಈ ಹೇಳಿಕೆ ಈಗ ರಾಜ್ಯದ ರಾಜಕೀಯದಲ್ಲಿ ಭಾರಿ ಕೋಲಾಹಲ ಮೂಡಿಸಿದೆ. ಈ ಕುರಿತು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆಶಿ ವಿರುದ್ಧ ಮಾತಾಡಿದ ಅವರು, ಎಲುಬಿಲ್ಲದ ನಾಲಿಗೆ ಏನನ್ನಾದರೂ ಮಾತನಾಡುತ್ತೆ, ಸಂವಿಧಾನ ಬದಲಾಯಿಸಲು ಅವರು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಮುಂದೆ ಡಿಕೆ ಶಿವಕುಮಾರ್ ಕ್ಷಮೆ ಯಾಚಿಸಲಿ ಎಂದು ಆಗ್ರಹ ಮಾಡಿದ್ದಾರೆ. ಎಲುಬಿಲ್ಲ ಅಂತ ಬಹಳ ಹಿಂದಿನ ಗಾದೆ. ಇವತ್ತಿಗೂ ಯೂಟ್ಯೂಬ್ನಲ್ಲಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಏನು ಹೇಳಿಕೆ ಕೊಟ್ಟರು ಅನ್ನೋದು ಈ ಗಳಿಗೆಗೂ ಲಭ್ಯ ಇದೆ. ನೀವೇ ಟೆಲಿಕಾಸ್ಟ್ ಮಾಡಿದ್ದೀರಿ. ಏನು ಹೇಳಿದರು? ಪತ್ರಕರ್ತ ಪ್ರಶ್ನೆ ಕೇಳಿದ, ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ಗೆ ಸಂವಿಧಾನ ಒಪ್ಕೊಂಡಿಲ್ಲ. ಅವಾಗ ಇವರು ಏನು ಹೇಳಿದರು? ಲೆಟ್ ಅಸ್ ಸಿ, ಲೆಟ್ ಅಸ್ ವಾಚ್, ಸಂಬಡಿ ಗೋಯಿಂಗ್ ಟು ದ ಕೋರ್ಟ್, ವಿ ನೋ ಅಬೌಟ್ ದಟ್. ಇವ್ರು ಕೊಟ್ಟ ಹೇಳಿಕೆ. ಗುಡ್ ಡೇಸ್ ವಿಲ್ ಕಮ್, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್. ಯಾರು ಹೇಳಿದ್ದು? ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು. ಒಂದು ವೇಳೆ ಈ ಮಾತನ್ನ ಬೇರೆ ಯಾರಾದರೂ ಬೇರೆ ಪಕ್ಷದವ್ರು ಹೇಳಿದ್ರೆ ಇಷ್ಟೊತ್ತಿಗೆ ಆಕಾಶ ಭೂಮಿ ಒಂದು ಮಾಡಿರೋರು. ಒಂದು ವೇಳೆ ನ್ಯಾಯಾಲಯ ವಿರುದ್ಧವಾಗಿ ತೀರ್ಪು ಕೊಟ್ರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅನ್ನೋ ಮಾತನ್ನ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ಈ ಗಳಿಗೆಗೂ ಯೂಟ್ಯೂಬ್ ನಲ್ಲಿ ಲಭ್ಯ ಇದೆ. ಸತ್ಯ ಏನು ಸುಳ್ಳೇನು ಅನ್ನೋದಕ್ಕೆ ಅಂಗೈ ಉಣ್ಣಿ ಕನ್ನಡಿ ಹಿಡಿಯಾಗಿ ಹಿಡಿಬೇಕಾಗಿಲ್ವೋ? ಹಾಗಾಗಿ ಅವರೇ ಹೇಳಿಕೆ ಕೊಟ್ಟ ಹೇಳಿಕೆಯನ್ನೇ ಇನ್ನೊಂದ್ಸರಿ ಅವರು ಕೇಳಲಿ, ಇನ್ನೊಂದ್ಸರಿ ನೋಡ್ಲಿ. ಸತ್ಯ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಮತ್ತೆ ನೋಡಿ, ಕಾಂಗ್ರೆಸ್ನ DNA ನಲ್ಲೇ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಮೆಂಟಾಲಿಟಿ ಇದೆ. ನಾಲ್ಗೆಗೆ ಎಲುಬಿಲ್ಲ ಅಂತ ಬಹಳ ಹಿಂದಿನ ಗಾದೆ.